ಐಸಿಯುನಲ್ಲಿರುವಂತಹ ದೋಸ್ತಿ ಸರ್ಕಾರಕ್ಕೆ ಆಕ್ಸಿಜನ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇವತ್ತು ಪಕ್ಷೇತರ ಶಾಸಕರಿಬ್ಬರು ಕೂಡ ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನ ವಾಪಸ್ ಪಡ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಇನ್ನಷ್ಟು ಶಾಸಕರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಸದ್ಯದ ಲೆಕ್ಕಾಚಾರದಲ್ಲಿ ದೋಸ್ತಿ ಸರ್ಕಾರ ಮ್ಯಾಜಿಕ್ ನಂಬರ್ನ ಕಳ್ಕೊಂಡಾಯ್ತು. ಸಿಎಂ ಕುಮಾರಸ್ವಾಮಿ ಇನ್ನೆರಡು ದಿನ ಕಾದು ನೋಡೋಣ ಅಂತಿದ್ದಾರಂತೆ. ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಬಿಡಿ. ತಲೆ ಕೆಳಗಾಗ್ತಿದೆ ದೋಸ್ತಿ ನಂಬರ್ ಲೆಕ್ಕಾಚಾರ. ದೋಸ್ತಿ ಪಕ್ಷಗಳಿಗಿಂತ ಬಿಜೆಪಿಯೇ ಮೇಲುಗೈ. ಏರುತ್ತಲೇ ಇದೆ ಅತೃಪ್ತ ಶಾಸಕರ ಸಂಖ್ಯೆ. ಗೇಮ್ ಇಸ್ ಓವರ್ ಅಂತ ಹೇಳಿಲ್ಲ, ದ ಗೇಮ್ ಇಸ್ ಜಸ್ಟ್ ಬಿಗನ್. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನುವಂತೆ ಸಿಎಂ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಈಗ ಎಚ್ಚೆತ್ತು ಮುಂಬೈನಲ್ಲಿರೋ ಅತೃಪ್ತ ಶಾಸಕರನ್ನ ವಾಪಸ್ ಕರೀತಾ ಇದ್ದಾರೆ. ಮಂತ್ರಿ ಮಾಡ್ತೀನಿ ಬನ್ನಿ ಅಂತಿದ್ದಾರೆ. ಅವರು ವಾಪಸ್ ಬರೋದಿರ್ಲಿ, ಇನ್ನಷ್ಟು ರೆಬಲ್ ಶಾಸಕರು ಮುಂಬೈನ ರೆಬಲ್ ಶಾಸಕರ ಟೀಮ್ ಸೇರಿದ್ದಾರೆ. ಇಂದು ಪಕ್ಷೇತರ ಶಾಸಕ ನಾಗೇಶ್ ರಾಜೀನಾಮೆ ನೀಡಿ ಮುಂಬೈಗೆ ಹಾರಿದ್ದಾರೆ. ನಾಗೇಶ್ ಮುಂಬೈಗೆ ಹಾರಿದ ಮೇಲೆ ಶಂಕರ್ ಸುಮ್ನಿರ್ತಾರಾ? ಅವರು ಕೂಡ ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆದು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ನೀಡಿದ್ದಾರೆ. ಮುಂಬೈನತ್ತ ಹಾರಿದ್ದಾರೆ. ಇನ್ನು ಬಿಎಸ್ಪಿ ಶಾಸಕ ಎನ್ ಮಹೇಶ್ ಕೂಡ ಬಿಜೆಪಿ ಸೇರೋಕೆ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಭಾರಿ ದೊಡ್ಡ ಶಾಕಿಂಗ್ ನ್ಯೂಸ್ ಅಂದ್ರೆ ಕಾಂಗ್ರೆಸ್ನ ಪ್ರಭಾವಿ ಹಾಗೂ ದೊಡ್ಡ ನಾಯಕ ಆರ್.ವಿ. ದೇಶಪಾಂಡೆ ಕೂಡ ಬಿಜೆಪಿ ಹೊಸ್ತಿಲಲ್ಲಿ ಇದ್ದಾರಂತೆ. ಯಾಕಂದ್ರೆ ಮೈನಿಂಗ್ ಕೇಸಲ್ಲಿ ಐಟಿ ಗಾಳದಿಂದ ತಪ್ಪಿಸ್ಕೊಳ್ಳೋಕಂತೆ. ಇನ್ನೊಂದು ವಿಷಯ ಅಂದ್ರೆ ಕೋಟಿ ಕುಳ ಸಿದ್ದರಾಮಯ್ಯ ಪರಮಾಪ್ತ ಶಾಸಕ ಎಂಟಿಬಿ ನಾಗರಾಜ್ ಕೂಡ ಬಿಜೆಪಿ ಮನೆ ಬಾಗ್ಲು ಬಡಿತಾ ಇದ್ದಾರೆ ಎನ್ನಲಾಗಿದೆ. ರೆಬಲ್ ಶಾಸಕರ ಸಂಖ್ಯೆ ಏರ್ತಾ ಇರೋದನ್ನ ನೋಡಿ ಸಿಎಂ ಹಾಗೂ ಸಿದ್ದರಾಮಯ್ಯಗೆ ಇದ್ದ ಅಲ್ಪ ಸ್ವಲ್ಪ ವಿಶ್ವಾಸವು ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ. ಆದ್ರೂ ಮಾಧ್ಯಮಗಳ ಮುಂದೆ ವಿಶ್ವಾಸವಿದ್ದಂತೆ ಮಾತನಾಡ್ತಾ ಇದ್ದಾರೆ. ರಾಜಕೀಯದ ಬೆಳವಣಿಗೆಗಳಿಗೆ ನನಗೆ ಯಾವುದೇ ರೀತಿಯ ಆತಂಕಗಳಿಲ್ಲ. ನನಗೆ ಕಾಂಗ್ರೆಸ್ನವರು ಜೆಡಿಎಸ್ನವರೇ ರಾಜೀನಾಮೆ ಕೊಡ್ತಾ ಇದ್ದಾರೆ. ಕೊಟ್ಟಾಗ ನಾವೇನು ಸನ್ಯಾಸಿಗಳೆಲ್ಲ ಸರ್ಕಾರ ಮಾಡ್ತೀವಿ ಅಂತ ಈ ಥರ ಹೇಳ್ತಾ ಇದ್ದಾರೆ. ಇದು ದೊಡ್ಡ ನಾಟಕ, ಪ್ರಜಾಪ್ರಭುತ್ವದ ಮೇಲೆ ಮಾಡ್ತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದು ನಂಬರ್ ಗೇಮ್ನಲ್ಲಿ ಬಿಜೆಪಿ ಏರುತ್ತಲೇ ಇದ್ರೆ ದೋಸ್ತಿ ಸಂಖ್ಯೆ ಇಳಿತಲೇ ಇದೆ. ಇನ್ನೆಷ್ಟು ಮಂದಿ ಶಾಸಕರು ಬಿಜೆಪಿಗೆ ಜೈ ಅಂತಾರೋ ಏನೋ, ಬಲ್ಲವರು ಯಾರು? ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆ ಮಂಗಳವಾರ ಮಹತ್ವದ ದಿವಸ. ಈ ಕ್ಷಣ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಳೆ ಮತ್ತಷ್ಟು ಶಾಸಕರು ಕೂಡ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನಾಳೆ ಯಾವ ಶಾಸಕರು ರಾಜೀನಾಮೆ ಕೊಡ್ತಾರೆ? ನ್ಯೂಸ್ 18 ಕನ್ನಡದ ಬಳಿ ಇದೆ ಆ ಎಕ್ಸ್ಕ್ಲೂಸಿವ್ ಲಿಸ್ಟ್. ಕೆಲವೇ ಕ್ಷಣದಲ್ಲಿ ಅದನ್ನು ಕೂಡ ನಾವು ಬ್ಲಾಸ್ಟ್ ಮಾಡ್ತೀವಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಶಿವಾಜಿನಗರದ ಶಾಸಕರು ರೋಷನ್ ಬೇಗ್, ಖಾನಾಪುರದ ಶಾಸಕಿ ಶ್ರೀಮತಿ ಅಂಜಲಿ ನಿಂಬಾಳ್ಕರ್, ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಸದಲಗದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹೊಸಕೋಟೆ ಕ್ಷೇತ್ರದ ಶಾಸಕರು ಎಂಟಿಬಿ ನಾಗರಾಜ್, ಜಯನಗರದ ಶಾಸಕಿ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ, ಸೋನಿಯಾ ಗಾಂಧಿ ಮೀಟ್ ಮಾಡಿದ್ದಾರೆ. ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಜಯನಗರದ ಶಾಸಕಿ ಸೌಮ್ಯಾ ರೆಡ್ಡಿ, ಚಿಕ್ಕಬಳ್ಳಾಪುರದ ಶಾಸಕ ಡಾಕ್ಟರ್ ಸುಧಾಕರ್, ನಾಳೆ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ಆ ಲಿಸ್ಟ್ ಅನ್ನ ಈ ಕ್ಷಣ ನಿಮ್ಮ ಮುಂದೆ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ನಾಳೆ ಕೂಡ ರಾಜೀನಾಮೆಯ ಶಾಕ್ ದೋಸ್ತಿ ಸರ್ಕಾರಕ್ಕೆ ಖಂಡಿತ ತಲುಪುತ್ತೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಈ ಕ್ಷಣ ನ್ಯೂಸ್ 18 ಕನ್ನಡದಲ್ಲಿ ಆ ಲಿಸ್ಟ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾಳೆ ಯಾರ್ಯಾರು ರಾಜೀನಾಮೆ ಕೊಡಬಹುದು? ಶಿವಾಜಿನಗರದ ಶಾಸಕರಾದ ರೋಷನ್ ಬೇಗ್, ಖಾನಾಪುರದ ಅಂಜಲಿ ನಿಂಬಾಳ್ಕರ್, ಚಿಕ್ಕೋಡಿ ಸದಲಗದ ಶಾಸಕ ಶ್ರೀ ಗಣೇಶ್ ಹುಕ್ಕೇರಿ, ಈ 3 ಜನ ಕೂಡ ನಾಳೆ ತಮ್ಮ ರಾಜೀನಾಮೆ ಕೊಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಹೊಸಕೋಟೆ ಎಂಟಿಬಿ ನಾಗರಾಜ್, ಹಂಗ್ ನೋಡಕ್ ಹೋದ್ರೆ ಮೊದಲನೇ ಲಿಸ್ಟ್ ಅಲ್ಲಿ ಇವ್ರು ಇಲ್ಲದೆ ಇರೋದೇ ತುಂಬಾ ಜನಕ್ಕೆ ದೊಡ್ಡ ಮಟ್ಟದ ಆಶ್ಚರ್ಯ.
ಇನ್ನು ತಂದೆಯವರು ರಾಜೀನಾಮೆ ಕೊಟ್ಟಾಯ್ತು. ಈಗ ಮಗಳ ಸರದಿ ಜಯನಗರದಿಂದ ಶಾಸಕಿ ಸೌಮ್ಯ ರೆಡ್ಡಿ ಇವರೆಲ್ಲರೂ ಕೂಡ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಚಿಕ್ಕಬಳ್ಳಾಪುರದ ಡಾಕ್ಟರ್ ಸುಧಾಕರ್ ಕೂಡ ಇವತ್ತು ಮಾತಾಡ್ತಿರ್ಬೇಕಾದ್ರೆ ನಿಲುವನ್ನು ಪ್ರಕಟ ಮಾಡಿಲ್ಲ, ಬಟ್ ಸ್ಟಿಲ್ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕ ಶಿವಾಜಿನಗರದ ಶಾಸಕ ರೋಷನ್ ಬೇಗ್ ತಮ್ಮ ರಾಜೀನಾಮೆ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ನಾಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ರು ಬನ್ನಿ ನೋಡೋಣ. मैं भी रिजाइन करूंगा. अभी मैं कर्नाटका स्टेट हज कमेटी के मैं चेयरमैन हूँ. मेरा पहला फर्ज है कि मैं हज के पिलग्रिम्स को जो है अभी रात में आज भी 2 फ्लाइट्स हैं, कल 4 फ्लाइट्स हैं, इसके बाद मैं रिजाइन करूंगा. मैं भी रिजाइन करूंगा. अभी मैं कर्नाटका स्टेट हज कमेटी के मैं चेयरमैन हूँ. मेरा पहला फर्ज है कि मैं हज के पिलग्रिम्स को जो है अभी रात ಮುಗಿತಲ್ಲ, ಇನ್ನೊಂದು ವಿಕೆಟ್ ಬೀಳುತ್ತೆ ಅಂತ ಕನ್ಫರ್ಮ್ ಆಗೇ ಹೋಯಿತು. ಶಿವಾಜಿನಗರ ಶಾಸಕರು ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶಾಸಕ ಶಂಕರ್ ಮುಂಬೈಗೆ ಇವತ್ತು ಸಂಜೆ ಹೋಗ್ತಿರ್ಬೇಕಾದ್ರೆ ಏರ್ಪೋರ್ಟ್ನಲ್ಲಿ ಒಂದು ದೊಡ್ಡ ಹೈ ಡ್ರಾಮಾನೇ ನಡೆದೋಯ್ತು. ಯಡಿಯೂರಪ್ಪನವರ ಆಪ್ತ ಸಂತೋಷ್ ಶಂಕರ್ ಅವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ DKಶಿ ಅಲ್ಲಿಗೆ ಎಂಟ್ರಿ ಆದ್ರು ನೋಡಿ. ಆಗಲ್ಲೇನಾಯ್ತು, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡ್ಬಿಡಿ. ಬಿಎಸ್ವೈ ಆಪ್ತನ ಜೊತೆ ಹಾರಿದ ಶಂಕರ್. ಡಿಕೆಶಿ ಕಂಡು ಓಡಿ ಹೋದ ಬಿಎಸ್ವೈ ಆಪ್ತ. ಸರ್ಕಾರಕ್ಕೆ ಟೆನ್ಷನ್ ಕೊಟ್ಟು ಐಷಾರಾಮಿ ಹೋಟೆಲ್ನಲ್ಲಿರೋ ಅತೃಪ್ತರ ಸಂಖ್ಯೆ ಏರ್ತಿದೆ. ಸಚಿವ ಶಂಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಂದು ಸಂಜೆ ಬಿಎಸ್ವೈ ಆಪ್ತ ಸಂತೋಷ್ ಜೊತೆ ಹಾರೋ ವಿಷಯ ತಿಳಿದು ಡಿಕೆಶಿ ಝೀರೋ ಟ್ರಾಫಿಕ್ ಅಲ್ಲಿ ಏರ್ಪೋರ್ಟ್ಗೆ ಹೋದ್ರು. ಆದ್ರೂ ಶಂಕರ್ ತಮ್ಮ ನಿರ್ಧಾರ ಬದಲಿಸಲಿಲ್ಲ. ಡಿಕೆಶಿ ಎಷ್ಟೇ ಮನವಿ ಮಾಡಿದ್ರೂ ಶಂಕರ್ ವಾಪಸ್ ಬರಲ್ಲ ಅಂದ್ರು ಅನ್ನಲಾಗಿದೆ. ಆಗ ಶಂಕರ್ ಜೊತೆ ವಾಗ್ವಾದವೇ ನಡೆಯಿತು ಎನ್ನಲಾಗಿದೆ. ಇನ್ನು ಬಿಎಸ್ವೈ ಆಪ್ತ ಸಂತೋಷ್ ಹಾಗೂ ಡಿಕೆಶಿ ನಡುವೆ ವಾಗ್ವಾದ ನಡೆಯಿತು ಎನ್ನಲಾಗಿದೆ. ಏರ್ಪೋರ್ಟ್ ಲಾಂಚ್ನಲ್ಲಿ ಸಂತೋಷ್ ಮಾಧ್ಯಮದವರನ್ನ ಕಂಡು ಓಡಿ ಹೋಗಿದ್ದಾರೆ. ಏರ್ಪೋರ್ಟ್ನಲ್ಲಾದ ಘಟನೆ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿರೋ ಡಿಕೆ ಶಿವಕುಮಾರ್ ಆ ಥರ ಏನು ವಾಗ್ವಾದ ಜಗಳ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಪಟೇಲ್ ಮಾತಾಡ್ತೀನಿ ಸರ್. ಇಲ್ಲೇ ಸುದ್ದಿ ಆಗ್ತಿದ್ದಾರೆ, ನೀವೇನು ಅಲ್ಲೇ ಮಾಡಿದ್ರಿ ಶಂಕರ್ಗೆ ಇವರಿಗೆಲ್ಲ ಅಂತ ಹೇಳಿ, ಅದಕ್ಕೆ ಏನು ಅಂತ ಏನಂತ ಕಾಲ್ ಮಾಡಿ. ಏನಿಲ್ಲ ರೀ, ಬಂದೆ ಅಷ್ಟೊತ್ತಿಗೆ ಒಳಗಡೆ ಪಾಸ್ ಇಷ್ಟೆಲ್ಲ ಆಗ್ತಿದ್ದಂತೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಶಾಸಕರ ರಕ್ಷಣೆಗೆ ಮುಂದಾಗಿದ್ದಾರೆ. ಅತ್ತ ರಮೇಶ್ ಜಾರಕಿಹೊಳಿ ಟೀಮ್ ಒಗ್ಗಟ್ಟಿನಿಂದಿದೆ. ಬಿಜೆಪಿಯಲ್ಲೇ ಸಚಿವ ಸ್ಥಾನದ ಅವಕಾಶ ಇದ್ದಾಗ ಯಾಕೆ ವಾಪಸ್ ಹೋಗಬೇಕು ಅಂತಿದ್ದಾರಂತೆ. ಅತೃಪ್ತರು ಹೊರ ಹೋಗದಂತೆ ಮಹಾರಾಷ್ಟ್ರ ಬಿಜೆಪಿ ಹದ್ದಿನ ಕಣ್ಣಿಟ್ಟಿದೆ. ಮುಂಬೈ ಹೋಟೆಲ್ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಮುಂಬೈ. ಡಿಕೆ ಶಿವಕುಮಾರ್ ಅವರು ಮುಂಬೈಗೆ ಹಾರುತ್ತಿದ್ದಾರೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ಮುಂಬೈನ ಸೋಫಿಟೆಲ್ ಹೋಟೆಲ್ನಲ್ಲಿ ತಂಗಿದ್ದ 13 ಮಂದಿ ರೆಬಲ್ ಶಾಸಕರು ಈಗ ಗೋವಾಗೆ ಶಿಫ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ದೂರ ಉಳಿಯೋದಕ್ಕೆ ಮುಂಬೈನಿಂದ ಶಾಸಕರು ಬಸ್ನಲ್ಲಿ ಅಂದ್ರೆ ಆನ್ ರೋಡ್ ಗೋವಾಗೆ ಹೋಗ್ತಿದ್ದಾರೆ. ಗೋವಾದಲ್ಲಿ ಈಗಾಗಲೇ ರೆಸಾರ್ಟ್ ಕೂಡ ಬುಕ್ ಆಗಿದೆ. ಭಯ್ಯ ಪ್ಲೀಸ್ ಭಯ್ಯ ಅಣ್ಣ ಕೂತ್ಕೊಳ್ಳಿ ಅಣ್ಣ, ಅಲ್ಲಿ ಅಣ್ಣ ನವೀನ್ ಸುರೇಂದ್ರ ಒಂದು ಕಡೆ ಮುಂಬೈನಿಂದ ಎಲ್ಲ 13 ಜನ ರೆಬಲ್ ಶಾಸಕರು ಗೋವಾಗೆ ಹೋದ್ರೆ, ಇನ್ನು ಮಗದೊಂದು ಕಡೆ ಅಂದ್ರೆ ಬೆಂಗಳೂರಿನಲ್ಲಿ ಜೆಡಿಎಸ್ ಶಾಸಕರು ಈಗ ರೆಸಾರ್ಟ್ ಹತ್ರ ಮುಖ ಮಾಡಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಹತ್ರ ಇರುವ ಸಿಗ್ನೇಚರ್ ಕ್ಲಬ್ ರೆಸಾರ್ಟ್ಗೆ 30 ಜನ ಜೆಡಿಎಸ್ ಶಾಸಕರನ್ನ ಇದೀಗ ಮುಖ್ಯಮಂತ್ರಿಗಳು ಅಂದ್ರೆ ಜೆಡಿಎಸ್ ವರಿಷ್ಠರು ಕೂಡ ಶಿಫ್ಟ್ ಮಾಡಿದ್ದಾರೆ. ಸಾರಾ ಮಹೇಶ್, ಡಿಸಿ ತಮ್ಮಣ್ಣ, CS ಪುಟ್ಟರಾಜು, GT ದೇವೇಗೌಡರು ಕಾರ್ನಲ್ಲಿ ರೆಸಾರ್ಟ್ಗೆ ಹೋಗಿದ್ದಾರೆ. ಆಪರೇಷನ್ ಭಯದಿಂದ ಉಳಿದವರನ್ನೆಲ್ಲ ಬಸ್ನಲ್ಲೇ ರೆಸಾರ್ಟ್ಗೆ ಕಳುಹಿಸಲಾಗಿದೆ. ಇದಕ್ಕೂ ಮುಂಚೆ ಶಾಸಕರನ್ನ ಮಡಿಕೇರಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಲಾಗಿತ್ತು. ಆದರೆ ಎಂತ್ ಮೂಮೆಂಟ್ ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಮಡಿಕೇರಿಯ ಬದಲು ಎಲ್ಲರನ್ನೂ ಕೂಡ ಈಗ
ದೇವನಹಳ್ಳಿ ಹತ್ರ ಇರುವಂತಹ ಖಾಸಗಿ ರೆಸಾರ್ಟ್ಗೆ ಅವರೆಲ್ಲರನ್ನು ಕೂಡ ಶಿಫ್ಟ್ ಮಾಡ್ತಿದ್ದಾರೆ. ಅದರ ದೃಶ್ಯಾವಳಿಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದಿಷ್ಟು ಬೆಳವಣಿಗೆಗಳ ನಡುವೆ ಇದೀಗ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಳಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ ದೋಸ್ತಿ ನಾಯಕರು. ಈಗಂತೂ ಎಲ್ಲಾ ಸಚಿವರಿಂದ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಶೀಘ್ರವೇ ಸಂಪುಟ ಪುನರಚನೆಯನ್ನು ಮಾಡಿ ಆ ಎಲ್ಲ ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಿ ಸರ್ಕಾರ ಉಳಿಸ್ಕೊಳ್ಳೋಕೆ ಒಂದು ಸರ್ಕಸ್ ಮಾಡ್ತಿದ್ದಾರೆ. ಸರ್ಕಸ್ ಮಾಡ್ತಾ ಮಾಡ್ತಾ ಈ ಎಲ್ಲ ವಿಚಾರವನ್ನು ಕೂಡ ಒಂದ್ ಕಡೆ ಆಗ್ತಿದ್ರೆ ಮಗದೊಂದು ಕಡೆ ಈ ದೋಸ್ತಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ HD ರೇವಣ್ಣ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಬೇರೆ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ. ಈ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಿಎಂ ಬಿಟ್ಟು ಸಂಪುಟದ ಸಚಿವರೆಲ್ಲ ಖಾಲಿ ಖಾಲಿ. ಕಾಂಗ್ರೆಸ್ ಜೆಡಿಎಸ್ ಸಚಿವರೆಲ್ಲ ರಾಜೀನಾಮೆ. ಹೌದು, ದೋಸ್ತಿ ಸರ್ಕಾರ ಉಳಿಸಿಕೊಳ್ಳೋಕೆ ಒದ್ದಾಡ್ತಿರೋ ನಾಯಕರು ಎಲ್ಲ ಸಚಿವರ ರಾಜೀನಾಮೆ ಪಡೆದಿದ್ದಾರೆ. ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ 21 ಮಂದಿ ಸಚಿವರಿಂದ ರಾಜೀನಾಮೆ ಪಡೆಯಲಾಗಿದೆ. ಈ ಬಗ್ಗೆ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ನ ಎಲ್ಲ ಸಚಿವರ ರಾಜೀನಾಮೆಯನ್ನು ಪಡೆಯಲಾಗಿದೆ. ಶೀಘ್ರವೇ ಸಂಪುಟ ಪುನಾರಚನೆ ಮಾಡಿ ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಸರ್ಕಾರ ಉಳಿಸಿಕೊಳ್ಳೋಕೆ ಸರ್ಕಸ್ ಮಾಡಿದ್ದಾರೆ. ಆದ್ರೆ ಅತೃಪ್ತ ಟೀಮ್ನ ಸಂದೇಶ ಸ್ಪಷ್ಟವಾಗಿದೆ. ಯಾರು ಏನಾದರೂ ಮಾಡ್ಕೊಳ್ಳಿ, ರಾಜೀನಾಮೆನಾದ್ರೂ ಕೊಡ್ಲಿ, ಆದ್ರೆ ನಾವಂತೂ ವಾಪಸ್ ಬರೋದಿಲ್ಲ ಅನ್ನೋದು ಅವರ ಡಿಸಿಷನ್. ನಾವು ರಾಜೀನಾಮೆ ಕೊಡ್ತಾ ಇತ್ತು, ಯಾವ ಮಂತ್ರಿ ಅಲ್ಲಿ ಯಾವುದಕ್ಕೂ ಆಸೆ ಇಲ್ಲ ನಮಗೆ. ನಾವು ರಾಜೀನಾಮೆ ಕೊಡ್ತಾ ಇತ್ತು, ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ಅಲ್ಲ, ಅವ್ರಿಗೆ ಯಾರು ಏನ್ ಕೊಟ್ರ ನಮ್ಮ ನಡೆ ಏನ್ ನಮ್ದು ಧರ್ಮ ನಿಮ್ಗೆ ಹೇಳಿಕೆ ಕೊಟ್ಬಿಟ್ವಲ್ಲ, ಎಲ್ಲರ ಪರವಾಗಿ ಸೋಮಶೇಖರ್ ಹೇಳಿಕೆ ಕೊಟ್ಬಿಟ್ಟಲ್ಲ. ನಮ್ದು ಸ್ಟ್ಯಾಂಡ್ ನಾವ್ಯಾರು ಹಳ್ಳಿ ಮತ್ತೆ ಪಕ್ಷಕ್ಕೆ ಹೋಗಂತ ಪ್ರಶ್ನೆ ಇಲ್ಲ. ಇನ್ನೊಂದು ವಿಷಯ ಅಂದ್ರೆ PWD ಇಲಾಖೆಯಲ್ಲಿ ಸಚಿವ ರೇವಣ್ಣ ಟ್ರಾನ್ಸ್ಫರ್ ಹಾಗೂ ಬಡ್ತಿ ವಿಷಯದಲ್ಲಿ ಸಿಎಂ ಮಾತನ್ನೇ ಕೇಳ್ತಿಲ್ಲ ಎಂಬ ಆರೋಪವಿತ್ತು. ಆ ಆರೋಪದಿಂದ ಕಳಂಕ ಮುಕ್ತರಾಗಲು ರೇವಣ್ಣ ತರಾತುರಿಯಲ್ಲಿ ಇಂಜಿನಿಯರ್ಗಳಿಗೆ ಬಡ್ತಿ ನೀಡೋ ಕೆಲಸ ಮಾಡಿದ್ದಾರೆ. AEE, AE, SI ಹಂತದ ಸುಮಾರು 1,000 ಅಧಿಕಾರಿಗಳಿಗೆ ಬಡ್ತಿ ನೀಡಿದ್ದಾರೆ. ಭಾರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರ ಉಳಿಸಿಕೊಳ್ಳೋಕೆ ಸಚಿವ ರೇವಣ್ಣ ಬರಿಗಾಲ ಸೇವೆ ಆರಂಭಿಸಿದ್ದಾರೆ. ಇಂದು ವಿಧಾನಸೌಧಕ್ಕೆ ಬರಿಗಾಲಿನಲ್ಲೇ ಬಂದಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ದಿನ ಕಳಿತಿದ್ದ ಹಾಗೇನೆ ಸರ್ಕಾರದಲ್ಲಿ ಅತೃಪ್ತರ ಸಂಖ್ಯೆ ಅಂತೂ ಏರ್ತಾನೆ ಇದೆ. ಇನ್ನೊಂದು ಕಡೆ ಸರ್ಕಾರ ರಚನೆ ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷ ಕೂಡ ಉತ್ಸುಕವಾಗಿದೆ. ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇತ್ತು. ಈ ಸಭೆಯಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹ ಮಾಡಿ ನಾಳೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಪತನವಾಗುವುದು ಬಹುತೇಕ ಖಚಿತ ಆಗ್ತಿದ್ದಂತೆ ಬಿಜೆಪಿ ಸರ್ಕಾರ ರಚನೆ ಸರ್ಕಸ್ ಆರಂಭಿಸಿದಂತಿದೆ. ಇದರ ಭಾಗವಾಗಿ ಬೆಳಿಗ್ಗೆಯಿಂದಲೂ ಡಾಲರ್ಸ್ ಕಾಲೋನಿಯ BS ಯಡಿಯೂರಪ್ಪ ನಿವಾಸದಲ್ಲಿ ಭಾರಿ ಚರ್ಚೆ ನಡೆದಿದೆ. ಆರ್ ಅಶೋಕ್, ಶೋಭಾ ಕರಂದ್ಲಾಜೆ, ಅರವಿಂದ ಲಿಂಬಾವಳಿ ಸೇರಿದಂತೆ ಪಕ್ಷದ ನಾಯಕರೆಲ್ಲ ಮುಂದಿನ ನಡೆ ಬಗ್ಗೆ ಚರ್ಚಿಸಿದ್ದಾರೆ. ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಹಾಗೂ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕೆಂದು ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಸಂಜೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಇದೇ ವಿಚಾರ ಚರ್ಚೆಯಾಗಿದೆ. ಸರ್ಕಾರ ರಚನೆ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಯಾವುದೇ ಆಮಿಷಗಳನ್ನ ತೋರಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಲ್ಲ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಅವರು ಕೊಡ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ರಾಜೀನಾಮೆ ಒತ್ತಾಯ ಮಾಡಿ ನಾಳೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಲಾಗತ್ತೆ. ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಗೌರವ ಏನಾದ್ರೂ ಗೊತ್ತಿದ್ರೆ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಮನೆಗೆ ತೆರಳಿದ್ರೆ ಒಳ್ಳೇದು. ನೀರೆಲ್ಲ ಆಚೆ ಹೊರಟೋಗಿದೆ, ಆ ನೀರನ್ನ ವಾಪಸ್ ನಿಮ್ ಕೈಲಿ ತರಕ್ ಸಾಧ್ಯನೇ ಇಲ್ಲ. ಹೋಗಿ ಏರ್ಪೋರ್ಟ್ HL ಏರ್ಪೋರ್ಟ್ ಅಲ್ಲಿ ಗೇಟ್ ಅನ್ನ ಇಟ್ಕೊಳಕ್ ಹೋಗೋದು, ತೊಳ್ಳೋದು, ಎದ್ದು ಬಿದ್ದು ಓಡೋದು, ಯಾರು ಈ ತರ ಸಾಮಾನ್ಯ ಜನನು ಕೂಡ ಈ ತರ ಮಾಡಲ್ಲ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಯುವಂತ ಯಾವುದೇ ನೈತಿಕ ಹಕ್ಕಿಲ್ಲ. ತಕ್ಷಣ ಅವರು ರಾಜೀನಾಮೆಯನ್ನ ಕೊಟ್ಟು ಮುಂದಿನ ಸರ್ಕಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಮಹೇಶ್ ಮತ್ತು ನಾಗೇಶ್ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದರೆ ಸ್ವಾಗತ ಇದೆ. ಬಹುಮತ ಕಳ್ಕೊಂಡಿರುವಂತ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ. ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ
ನಾಳೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ. ಇನ್ನು ನಾವು ಬಿಜೆಪಿ ಆಪರೇಷನ್ ಕಮಲ ಮಾಡಿಯೇ ಇಲ್ಲ ಎಂದಿರೋ ಕೋಟಾ ಶ್ರೀನಿವಾಸ ಪೂಜಾರಿ ಅಗತ್ಯವಿದ್ರೆ ನಾವು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಎಂದಿದ್ದಾರೆ. ಬಿಜೆಪಿ ಆಟಕ್ಕೆ ತಿರುಗೇಟು ಕೊಡ್ತೀವಿ ಎಂಬಂತೆ ಮಾತನಾಡಿರೋ ಕಾಂಗ್ರೆಸ್ನ ಎಂಬಿ ಪಾಟೀಲ್ ಆಟ ಮುಗಿದಿಲ್ಲ, ಈಗಷ್ಟೇ ಶುರುವಾಗಿದೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಆಮಿಷ ಕೊಟ್ಟು ಈಗ ನೀವು 30 ಕೋಟಿ 40 ಕೋಟಿ 50 ಕೋಟಿ 100 ಕೋಟಿ ಮಂತ್ರಿ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದಾಗ ಇವೆಲ್ಲ ಮತ್ತೆ ಅದು ಆಮಿಷಕ್ಕೆ ಒಳಗಾಗುವಂಥ ಜನ ಇರ್ತಾರೆ. ಬಟ್ ಈಗೂ ಭಾಳ ಜನ ತಿಳ್ಕೊಂಡಿರ್ಬೋದು ದ ಗೇಮ್ ಇಸ್ ಓವರ್ ಅಂತ ಹೇಳಿಲ್ಲ, ದ ಗೇಮ್ ಇಸ್ ಜಸ್ಟ್ ಬಿಗನ್. ಈಗ ಪ್ರಾರಂಭ ಆಗಿದೆ, ತಾಳಿ ನೋಡೋರು ಗೊತ್ತಾಗುತ್ತೆ ಸ್ವಲ್ಪ ಸಮಯದಲ್ಲಿ. ಐ ಸೆಡ್ ಗೇಮ್ ಇಸ್ ಜಸ್ಟ್ ಬಿಗನ್, ಗೇಮ್ ಇಸ್ ನಾಟ್ ಓವರ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಒಂದು ಕಡೆ ಬೃಹನ್ ನಾಟಕ ನಡೀತಾ ಇದ್ರೆ ಇನ್ನು ಮಗದೊಂದು ಕಡೆ ಲೋಕಸಭೆಯಲ್ಲೂ ಕೂಡ ದೊಡ್ಡ ಕೋಲಾಹಲ ಎದ್ದಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ ಸಮರ ಕೂಡ ನಡೀತು. ಸಂಸತ್ನಲ್ಲೂ ಪ್ರತಿಧ್ವನಿಸಿದ ಕರ್ನಾಟಕ. ಬಿಜೆಪಿ ಕಾಂಗ್ರೆಸ್ ನಡುವೆ ಕೋಲಾಹಲ. ये सरकार गुप्त तरीके से साजिश रच रहे हैं. कांग्रेस में तो राहुल गांधी जी ने ही ये सिलसिला त्यागपत्र देने का प्रारंभ किया. ಲೋಕಸಭೆಯಲ್ಲೂ ಕರ್ನಾಟಕದಲ್ಲಿನ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬಗ್ಗೆ ಪ್ರತಿಧ್ವನಿಸಿದೆ. ಬಿಜೆಪಿ ನಡೆ ವಿರುದ್ಧ ನಿಲುವಳಿ ಸೂಚನೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡು ಚರ್ಚೆಗೆ ಅನುಮತಿ ಕೋರಿತು. ಆಗ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಕೆಸರೆರಚಾಟ ನಡೆಯಿತು. ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನ ಅಸ್ಥಿರಗೊಳಿಸಲು ಬಿಜೆಪಿ ಪ್ರಯತ್ನ ನಡೆಸಿದೆ. ಇದಕ್ಕೆ ದೆಹಲಿಯ ಕೇಂದ್ರ ನಾಯಕರ ಕುಮ್ಮಕ್ಕಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ये सरकार गुप्त तरीके से साजिश रच रहे हैं. सर, ये हमारे पार्टी को एमएलए को ले गए, बॉम्बे में आलीशान होटल में रखा है. इनके पार्टी के जो एमपी, उनकी चार्टर्ड फ्लाइट में सारे एमएलए को लिया जाता है. ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ಕೊಟ್ಟ ರಾಜನಾಥ್ ಸಿಂಗ್ ರಾಹುಲ್ ಗಾಂಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕರ ರೆಸಾರ್ಟ್ ವಾಸ್ತವ್ಯಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಗ ಹಿಂದೆ ಕೂತಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಗ್ತಾ ಇದ್ರು. कर्नाटक में इस समय जो कुछ भी हो रहा है उससे हमारी पार्टी का कोई लेना देना नहीं. त्याग पत्र दिलाने का सिलसिला हम लोगों ने प्रारंभ नहीं किया. कांग्रेस में तो राहुल गांधी जी ने ही यह सिलसिला त्याग पत्र देने का प्रारंभ किया. ಒಟ್ಟಲ್ಲಿ ಸಂಸತ್ನಲ್ಲೂ ದೋಸ್ತಿಗಳ ರಾಜೀನಾಮೆ ಪರ್ವ ದೊಡ್ಡ ಕೋಲಾಹಲ ಎಬ್ಬಿಸಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.